ಕಾಶ್ಮೀರದ ಬುದ್ಗಾಮ್ನಲ್ಲಿ ವಾಯುಸೇನೆ ವಿಮಾನ ಪತನ ಆಗಿರುವಂಥದ್ದು. ಕಾರಣ ಏನು ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಾಗಿಲ್ಲ. ಮಿಗ್ ಯುದ್ಧ ವಿಮಾನ ಪತನವಾಗಿದೆ, ಪೈಲಟ್ ಹುತಾತ್ಮರಾಗಿದ್ದಾರೆ ಅನ್ನುವಂಥದ್ದು. ಮಿಗ್ ಯುದ್ಧ ವಿಮಾನ ಪತನಗೊಂಡಿದೆ ಅಂತ ಅದಕ್ಕೆ ಕಾರಣಗಳಿನ್ನೂ ಕೂಡ ತಿಳಿದು ಬಂದಿಲ್ಲ. ಕಾಶ್ಮೀರದ ಕಣಿವೆಯಲ್ಲಾಗಿರುವಂಥದ್ದು ಗಡಿಯಲ್ಲಿ ಗಸ್ತು ತಿರುಗುವ ವೇಳೆ ನಡೆದಂಥ ದುರ್ಘಟನೆ ಇದು. ಬಹುಶಃ ಏನು ಅಂದರೆ ಇದು ಯಾರೋ ಇದ್ರ ಮೇಲೆ ದಾಳಿ ಮಾಡಿದ್ರು, ಆ ಥರದ ಸ್ಥಿತಿಗತಿಗಳು ಖಂಡಿತವಾಗಲೂ ಇಲ್ಲ. ಜಮ್ಮು ಕಾಶ್ಮೀರದ ಬದ್ಗಾಮ್ನಲ್ಲಿ ವಾಯುಸೇನೆಯ ವಿಮಾನ ಪತನಗೊಂಡಿರುವಂಥದ್ದು. ಯುದ್ಧ ವಿಮಾನದ ಪತನ ಆಗಿದೆ, ಪೈಲಟ್ ಹುತಾತ್ಮರಾಗಿದ್ದಾರೆ. ನಾವು ನೋಡ್ತಾ ಇದ್ದೀವಿ, ಅದರ ದೃಶ್ಯಾವಳಿಗಳನ್ನು ನಾವು ನೋಡ್ತಾ ಇದ್ದೀವಿ. ಯಾವ ರೀತಿ ಮಿಗ್ ವಿಮಾನಗಳು ಬೀಳುವಂಥದ್ದು ಇದೇನು ಹೊಸದೇನೂ ಅಲ್ಲ ಇದು. ಆದರೆ ತೀರ ಇಂಥ ಸಂದರ್ಭದಲ್ಲಿ ವಿಮಾನದ ಪತನ ಆಗಿರುವಂಥದ್ದು ಇದೆಯಲ್ಲ, ಅದು ಖಂಡಿತವಾಗಲೂ ಬೇಸರದ ಸಂಗತಿ. ಮಿಗ್ ಯುದ್ಧ ವಿಮಾನ ಪತನಗೊಂಡಿರುವಂಥದ್ದು, ಪೈಲಟ್ ಹುತಾತ್ಮರಾಗಿದ್ದಾರೆ. ಗಡಿಯಲ್ಲಿ ಜಮ್ಮು ಕಾಶ್ಮೀರದ ಬುದ್ಗಾಮ್ನಲ್ಲಿ ಈ ಘಟನೆ ನಡೆದಿರುವಂಥದ್ದು. ಗಡಿಯಲ್ಲಿ ಗಸ್ತು ತಿರುಗುವ ವೇಳೆಯಲ್ಲಿ ಈ ದುರ್ಘಟನೆ ನಡೆದು ಹೋಗಿದೆ. ಮಿಗ್ ವಿಮಾನಗಳದ್ದು ಒಂದು ದಾಖಲೆನೇ ಇದೆ. ಯಾಕಂದರೆ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಬಿದ್ದಿರುವಂಥ ವಿಮಾನಗಳು ಯಾವ ಇದ್ದಾವೆ ಅಂತಂದ್ರೆ ಮಿಗ್ ವಿಮಾನಗಳು. ಸೊ ಮಿಗ್ 21 ಅದರಲ್ಲೂ. ಸೊ ಹೀಗಾಗಿ ಈಗ ಅದಕ್ಕೆ ಮತ್ತೊಂದು ಸೇರ್ಪಡೆ ಆಗಿರುವಂಥದ್ದು. ಬುದ್ಗಾಮ್ನಲ್ಲಿ ನಡೆದಿರುವಂಥ ಘಟನೆ ಇದು. ಗಸ್ತು ತಿರುಗುವಂಥ ಸಂದರ್ಭದಲ್ಲಿ ಯುದ್ಧ ವಿಮಾನ ಪತನಗೊಂಡಿದೆ, ಪೈಲಟ್ ಸಾವನ್ನಪ್ಪಿದ್ದಾರೆ.